ರೀಸೆಂಟಾಗಿ ಯಾವತ್ತಾದರೂ ಭೇಟಿಯಾಗಿದ್ದರೆ ಸರ್? ನಾನು ಭೇಟಿ ಆದಾಗೆಲ್ಲ ಸೀನಿಯರ್ ಅಂತ ಹೇಳ್ತಿರ್ತೀನಿ. ನಮ್ಮೆಲ್ಲರಿಗಿಂತ ದಿಲೀಪ್ ಅವರೇ ನೀವೇ ಬಂದಿದ್ದು ಫಸ್ಟು, ಜೊತೆಯಲ್ಲಿ ಬಂದ್ವಿ, ಇವರ್ ಮೈ ಸೀನಿಯರ್. ಅವಾಗ ತುಂಬ ಬ್ಯುಸಿ, ಮೆಗಾ ಸೀರಿಯಲ್ ಅವಾಗ ತಾನೇ ಸ್ಟಾರ್ಟ್ ಆಗಿದ್ದು ಟೈಮು ಚಾನಲ್ಸ್ಗಳಲ್ಲಿ. ಅವಾಗ ಯಾವ ಕಡೆ ಹೋದರೂ ಕೂಡ ಎಲ್ಲರೂ ದಿಲೀಪ್ ಅವ್ರ ಮೇನ್ ಲೀಡು ಅಂತ ಹೇಳೋ. ಹಿ ವಾಸ್ ಸೋ ಬ್ಯುಸಿ ಆ್ಯಂಡ್ ಸೋ ಹ್ಯಾಪಿ ಸೋಲ್. ಅವಾಗಲೂ ಕೂಡ ಐ ವಾಸ್ ವೆರಿ ಹ್ಯಾಪಿ ಮ್ಯಾನ್. ನಾನು ಸಿಕ್ಕಿದಾಗೆಲ್ಲ ಹೇಳ್ತಿದ್ದೆ, ದಿಲೀಪ್ ನಿಮಗಿರೋ ಟ್ಯಾಲೆಂಟ್ಗೆ ಸಿನಿಮಾಲಿ ಏನು ಅದೆಲ್ಲ ಬಿಡಿ, ಬಟ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಈಸ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನನಗೆ ಪರ್ಸ್ನಲಿ ಅನ್ಸೋದು ಹಿ ವಾಸ್ ಎ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಇನ್ನೂ ಎಲ್ಲೋ ಇರಬೇಕು. ರೀಸೆಂಟಾಗಿ ಯಾವಾಗ ಭೇಟಿಯಾಗಿದ್ರಿ ಸರ್? ಅದೇ ಒಂದು 15-20 ಡೇಸ್ ಬ್ಯಾಕ್ ಸುಮ್ಮನೆ ಹಾಗೆ ಕೂತ್ಕೊಂಡು ಮಾತಾಡ್ತಾ ನಾನೇ ಒಂದು ಕಡೆ ಟ್ರಾಫಿಕಲ್ಲಿ ವಿಶ್ ಮಾಡಿಬಿಟ್ಟು ಹೋಗ್ತಾ ಇದ್ದೆ. ರೀಸೆಂಟಾಗಿ ಯಾವತ್ತಾದರೂ ಭೇಟಿಯಾಗಿದ್ದರೆ ಸರ್? ನಾನು ಭೇಟಿ ಆದಾಗೆಲ್ಲ ಸೀನಿಯರ್ ಅಂತ ಹೇಳ್ತಿರ್ತೀನಿ. ನಮ್ಮೆಲ್ಲರಿಗಿಂತ ದಿಲೀಪ್ ಅವರೇ ನೀವೇ ಬಂದಿದ್ದು ಫಸ್ಟು, ಜೊತೆಯಲ್ಲಿ ಬಂದ್ವಿ, ಇವರ್ ಮೈ ಸೀನಿಯರ್. ಅವಾಗ ತುಂಬ ಬ್ಯುಸಿ, ಮೆಗಾ ಸೀರಿಯಲ್ ಅವಾಗ ತಾನೇ ಸ್ಟಾರ್ಟ್ ಆಗಿದ್ದು ಟೈಮು ಚಾನಲ್ಸ್ಗಳಲ್ಲಿ. ಅವಾಗ ಯಾವ ಕಡೆ ಹೋದರೂ ಕೂಡ ಎಲ್ಲರೂ ದಿಲೀಪ್ ಅವ್ರ ಮೇನ್ ಲೀಡು ಅಂತ ಹೇಳೋ. ಹಿ ವಾಸ್ ಸೋ ಬ್ಯುಸಿ ಆ್ಯಂಡ್ ಸೋ ಹ್ಯಾಪಿ ಸೋಲ್. ಅವಾಗಲೂ ಕೂಡ ಐ ವಾಸ್ ವೆರಿ ಹ್ಯಾಪಿ ಮ್ಯಾನ್. ನಾನು ಸಿಕ್ಕಿದಾಗೆಲ್ಲ ಹೇಳ್ತಿದ್ದೆ, ದಿಲೀಪ್ ನಿಮಗಿರೋ ಟ್ಯಾಲೆಂಟ್ಗೆ ಸಿನಿಮಾಲಿ ಏನು ಅದೆಲ್ಲ ಬಿಡಿ, ಬಟ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಈಸ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನನಗೆ ಪರ್ಸ್ನಲಿ ಅನ್ಸೋದು ಹಿ ವಾಸ್ ಎ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಇನ್ನೂ ಎಲ್ಲೋ ಇರಬೇಕು. ರೀಸೆಂಟಾಗಿ ಯಾವಾಗ ಭೇಟಿಯಾಗಿದ್ರಿ ಸರ್? ಅದೇ ಒಂದು 15-20 ಡೇಸ್ ಬ್ಯಾಕ್ ಸುಮ್ಮನೆ ಹಾಗೆ ಕೂತ್ಕೊಂಡು ಮಾತಾಡ್ತಾ ನಾನೇ ಒಂದು ಕಡೆ ಟ್ರಾಫಿಕಲ್ಲಿ ವಿಶ್ ಮಾಡಿಬಿಟ್ಟು ಹೋಗ್ತಾ ಇದ್ದೆ.